ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಭೂಮಿನ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ತಾರೆ. ಮನೆಯವ್ರಿಗೆಲ್ರಿಗೂ ಕೂಡ ಭೂಮಿನ ನೋಡಿ ಎಲ್ರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಭೂಮಿ ಬಲಗಾಲಿಟ್ಟು ಮನೆ ಒಳಗೆ ಬಾ ಅಂತ ಹೇಳಿ ಭೂಮಿನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ಮನೆ ತುಂಬಿಸ್ಕೊಳ್ತಾ ಇದ್ದರೆ, ಇನ್ನೊಂದು ಕಡೆ ಅಜಿತ್ಗೆ ಈ ಮನೆಯಲ್ಲಿ ಇರೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಯಾರಿಗೂ ಹೇಳ್ತಾನೆ ಅವನು ಅಲ್ಲಿಂದ ಸ್ಟೇಷನಿಗೆ ಹೊರಟ್ಬಿಡ್ತಾನೆ. ಭೂಮಿ, ನೀನು ನಿನ್ನ ಕನಸನ್ನು ನನಸು ಮಾಡಿಕೊಂಡು ಬರ್ತಿದ್ದ ಹಾಗೇ ದೇವರಿಗೆ ತುಪ್ಪದ ದೀಪನ ಹಚ್ಚಿಸ್ತೀನಿ ಅಂತ ಹೇಳಿ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ಭೂಮಿ. ಇವಾಗ ತಗೋ, ದೇವರಿಗೆ ತುಪ್ಪದ ದೀಪನ ಹಚ್ಚು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಭೂಮಿ ಕೈಗೆ ಈ ಕಡೆ ಮ್ಯಾಚ್ ಬ್ಯಾಕ್ಸನ್ನು ಕೊಡ್ತಾರೆ ಸಂಗೀತ ಅವರು. ದೇವ್ರ ಹತ್ರ ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಬೇಡ್ಕೊಳ್ತಾ ಇರ್ತಾರೆ, ದೇವ್ರೆ ಇನ್ನು ಮುಂದೆ ಯಾವುದೇ ರೀತಿ ನಮ್ಮ ಭೂಮಿಗೆ ತೊಂದರೆ ಕೊಡಬೇಡ, ಅವಳು ಅಂದ್ಕೊಂಡ ಹಾಗೆ ಅವಳ ಜೀವನ ಸಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾರೆ. ತುಪ್ಪದ ದೀಪನೂ ಕೂಡ ಹಚ್ಚುತ್ತಾರೆ. ಇನ್ನೊಂದು ಕಡೆ ಭೂಮಿ, ನಮಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮಗಳೇ, ಇಂಥ ಒಂದು ಮನೆ, ಇಂಥ ಒಂದು ಸಂಸಾರ, ಇಂಥ ಒಂದು ಜೀವನ ಸಿಗುತ್ತೆ ನಮಗೆ ಅಂತ ಅಂದ್ಕೊಂಡೇ ಇರಲಿಲ್ಲಮ್ಮ. ಇನ್ನು ಆ ಪುಣ್ಯಾತ್ಮನ ಬಗ್ಗೆ ಅಂತೂ ಮಾತಾಡೋಗೇನೇ ಇಲ್ಲ. ಅಜಿತನ್ನ ಹೊಗಳಿದ್ದು ಭಾಗ್ಯಮ್ಮ. ಅವರು ನೋಡೋದಕ್ಕಷ್ಟೇ ಅಮ್ಮ ಮೇಲ್ಗಡೆ ಹೊರಟು, ಆದರೆ ಅವ್ರ ಮನಸ್ಸು ಮಾತ್ರ ತುಂಬಾ ಸ್ಮೂತು. ಅವರಿಂದಾಗಿ ಇವತ್ತು ನಮಗೆ ಇಷ್ಟೊಂದೆಲ್ಲ ಒಳ್ಳೆ ಭಾಗ್ಯ ಸಿಕ್ಕಿದೆ. ಇಂಥ ಜನಗಳ ಮಧ್ಯೆ ನಮಗೆ ಬದುಕೋದಕ್ಕೆ ಅವಕಾಶ ಸಿಕ್ಕಿದೆ. ಇಂಥ ಒಳ್ಳೆ ಒಂದು ಕುಟುಂಬ ನಮಗೆ ಸಿಕ್ಕಿದೆ ಅಮ್ಮ. ನೀನು ಯಾವುದೇ ಕಾರಣಕ್ಕೂ ನಿನ್ನ ಗಂಡನಿಂದ ದೂರ ಆಗಲೇಬಾರ್ದು. ಈ ಮನೆಯವ್ರನ್ನ ನೀನು ಕಣ್ಣ ರೆಪ್ಪೆಯಂತೆ ಕಾಪಾಡ್ಕೋಬೇಕು. ನಿನ್ನ ಗಂಡನಿಗೆ ನೀನು ನೆರಳಾಗಿ ಅವನ ಜೊತೆಗೆ ನೀನು ಯಾವಾಗಲೂ ಇರಬೇಕು ಅಂತ ಹೇಳಿಬಿಟ್ಟು ಭಾಗ್ಯಮ್ಮ ಅವರು ಹೇಳ್ತಾ ಇರ್ತಾರೆ. ಹಾಗೆ ಭೂಮಿ, ನಿನ್ನ ಅಜ್ಜಿಗಾಗಿರ್ಬೋದು, ಅತ್ತೆ ಮಾವನಿಗೆ ಎಲ್ರಿಗೂ ಕೂಡ ಒಳ್ಳೆ ಆರೋಗ್ಯನ ಕೊಟ್ಟು ಅವರು ಯಾವಾಗಲೂ ಖುಷಿಯಾಗಿ ಇರಲಿ. ಈ ಮನೆಯವರು ನಿನ್ನ ಮೈದ್ನ ಆಗಿರ್ಬೋದು, ವಾರ್ಗಿತ್ತಿ ಆಗಿರ್ಬೋದು, ಈ ಕಡೆ ದೊಡ್ಡ ಸಾಹೇಬ್ರು, ಅವ್ರ ಹೆಂಡತಿ ಎಲ್ಲರೂ ಸುಖವಾಗಿ ಈ ಮನೆಯಲ್ಲಿ ಇರಲಿ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಬೇಡ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ದೇವ್ರ ಹತ್ರನೂ ಬೇಡ್ಕೊಳ್ತಾರೆ. ಇದನ್ನೆಲ್ಲ ನೋಡಿಬಿಟ್ಟು ಮನೆಯವ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಭೂಮಿ, ನೀನು ಅಂದ್ಕೊಂಡ ಹಾಗೆ ನಿನ್ನ ಕನಸನ್ನು ನನ್ನ ಕನಸು ಅಂತ ಹೇಳಿ ನಿಮ್ಮಪ್ಪ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಭೂಮಿ. ಇವತ್ತು ಅವ್ರ ಕನಸನ್ನು ನೀನು ನೆರವೇರಿಸ್ಬಿಟ್ಟೆ. ನಿನ್ನನ್ನು ಈ ಬಟ್ಟೆಯಲ್ಲಿ ನೋಡೋದಕ್ಕೆ ನಿಮ್ಮಪ್ಪ ಇರಬೇಕಿತ್ತು ಭೂಮಿ ಅಂತ ಹೇಳಿಬಿಟ್ಟು ಭಾಗ್ಯಮ್ಮ ಅವರು ಭೂಮಿನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ, ಭಾಗ್ಯಮ್ಮ ಅವರೇ, ನೀವು ಈ ರೀತಿ ಕಣ್ಣೀರು ಹಾಕೋದು ಒಳ್ಳೆಯದಲ್ಲ. ಇವರಪ್ಪ ಇಲ್ಲ ಅಂತಂದರೆ ಏನಂತೆ, ಇವರಪ್ಪ ಎಲ್ಲಿದ್ದಾರೋ ಅಲ್ಲಿಂದನೇ ಇವಳಿಗೆ ಆಶೀರ್ವಾದವನ್ನು ಮಾಡ್ತಾ ಇರ್ತಾರೆ. ಇವರು ಯಾವಾಗಲೂ ಚೆನ್ನಾಗಿರ್ತಾರೆ ಅಂತ ಹೇಳಿ ಅಜ್ಜಿನೂ ಕೂಡ ಹೇಳ್ತಾರೆ. ಭೂಮಿ, ನಿಮ್ಮ ಅಪ್ಪನ ಕನಸನ್ನೇನೋ ನೀನು ಈಡೇರಿಸ್ಬಿಟ್ಟೆ, ಆದರೆ ನನ್ನ ಕನಸನ್ನು ಮರ್ತ್ಬಿಟ್ಟಿಯಲ್ಲ ಭೂಮಿ ಅಂತ ಹೇಳಿ ಸಂಗೀತಮ್ಮ ಕೇಳ್ತಾ ಇರ್ಬೇಕಾದ್ರೆ, ಯಾವ ಕನಸು ಅಂತ ಹೇಳಿ ಭೂಮಿನೂ ಕೂಡ ಕೇಳ್ತಾರೆ. ಹಾಗೆ ಪುಟ್ಟು ಮಗು ಕನಸು ಅಂತ ಹೇಳಿ ಸಂಗೀತ ಅವರು ಹೇಳ್ತಾ ಇರಬೇಕಾದ್ರೆ, ಏನಕ್ಕ ಮಗು ಇವಾಗ ತಾನೇ ತನ್ನ ಡ್ಯೂಟಿಗೆ ಜಾಯಿನ್ ಆಗಿ ಕೆಲಸನ ಮಾಡಬೇಕು ಅಂತ ಹೇಳಿ ಬರ್ತಿರ್ಬೇಕಾದ್ರೆ ನೀನು ಮೊಮ್ಮಗು ಅಂತ ಹೇಳಿ ಹೇಳ್ತಾ ಇದೆಯಲ್ಲ, ನೋಡು ಒಂದು ಸ್ವಲ್ಪ ದಿವಸ ಅವಳು ಕೆಲಸ ಮಾಡಲಿ, ಅದರ ಅನುಭವ ಇವಳಿಗೆ ಸಿಗಲಿ, ಆಮೇಲೆ ಮಕ್ಕಳು ಮರಿ ಸಂಸಾರ ಅಂತ ಇದ್ದಿದ್ದೆ ಅಲ್ವಾ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾನೆ. ಶ್ರವಣ ಅಂತ ಹೇಳಿ ಸಂಗೀತ ಅವರು ಗುರಾಯಿಸೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ, ಅಯ್ಯೋ ಇದು ಇರೋದನ್ನೇ ಹೇಳಿದ್ನಪ್ಪ, ಇವತ್ತಿನ ಮಕ್ಕಳು ಅದೇ ರೀತಿ ಅಲ್ವಾ ಯೋಚನೆ ಮಾಡೋದು, ಅದಕ್ಕೆ ನಾನು ಹೇಳಿದೆ, ನೀವೆಲ್ಲರೂ ಕೂಡ ಈ ರೀತಿ ನನ್ನನ್ನು ಗುರಾಯಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಶ್ರವಣ್ ಹೇಳ್ತಾ ಇರ್ತಾರೆ. ಹೌದಮ್ಮ, ನಿನಗೆ ನಿನ್ನ ಕೆಲಸ ಎಷ್ಟು ಮುಖ್ಯನೋ ಹಾಗೆ ನಿನ್ನ ಮನೆ, ನಿನ್ನ ಮಂತ್ಯನ ಅನ್ನೋದು ಕೂಡ ನಿನಗೆ ಅಷ್ಟೇ ಮುಖ್ಯ. ನೀನು ಈ ಮನೆ ಸೊಸೆ ಆಗಿ ಏನೆಲ್ಲ ನೀನು ಮಾಡಬೇಕೋ ಅದನ್ನೆಲ್ಲನೂ ಕೂಡ ನೀನು ಮಾಡಲೇಬೇಕು. ನೀನು ಫಸ್ಟು ಮಗುನ ಮಾಡಿಕೊಂಡ್ರೆ ಈ ಕಡೆ ನಜ್ಜಿಗೂ ಕೂಡ ದಾರಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಭಾಗ್ಯಮ್ಮ ಅವರು. ಬರೀ ನಜಿ ಮತ್ತು ಈ ಕಡೆ ಅಂಜುಗೆ ಮದುವೆ ಆದರೆ ನಿಮ್ಮೆಲ್ರಿಗೂ ಖುಷಿ ಆಗ್ಬೋದು, ಆದರೆ ಭೂಮಿಗೆ ಮಗು ಆದರೆ ಖುಷಿ ಜೊತೆಗೆ ನನ್ನ ಗೌರವನೂ ಕೂಡ ಹೆಚ್ಚಾಗುತ್ತೆ, ನನಗೆ ಹೋಗಿರೋ ಮರ್ಯಾದೆನೂ ಕೂಡ ಮತ್ತೆ ವಾಪಸ್ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದು, ನಜ್ಜಿಗೆಗೂ ಈ ಕಡೆ ಭೂಮಿಗೂ ಏನು ಸಂಬಂಧ, ಇವಳಿಗೆ ಮಗು ಆಗೋದಕ್ಕೂ ನಜ್ಜಿಗೂ ಏನು ಸಂಬಂಧ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಏನು ಅಂತಂದರೆ ಈ ಕಡೆ ಅವ್ರಿಗೆ ಬೇಗ ಮಗು ಆದರೆ ನಿಮ್ಮ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ದೇವಯ್ಯನೇ ಹೇಳ್ತಾರೆ. ಹೌದು, ನಮ್ಮ ಹಳ್ಳಿ ಕಡೆ ಮದುವೆ ಆಗಿ 2 ತಿಂಗಳಿಗೆ ಏನು ಸುದ್ದಿ ಇಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆದರೆ ನೀನು ಮದುವೆಯಾಗಿ 1.5 ವರ್ಷ ಆಗ್ತಾ ಬಂತು, ಆದರೂ ಕೂಡ ನೀನನ್ನು ನೋಡೋಣ, ಯೋಚನೆ ಮಾಡ್ತೀನಿ, ಹೇಳ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಭೂಮಿ, ಆ ರೀತಿ ಮಾತಾಡಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಭಾಗ್ಯಮ್ಮ, ನಿಮ್ಮ ಮಾತು ಅರ್ಥ ಆಗಲಿಲ್ಲ ನನಗೆ, ಖುಷಿ ಏನೋ ಸರಿ, ಆದರೆ ನಿಮಗೆ ಗೌರವ ಅದು ಹೇಗೆ ಅಂತ ಹೇಳಿ ಕೇಳಿದಾಗ, ಹೇಗೆ ಅಂತಂದರೆ ನಾನು ಜೈಲಲ್ಲಿದ್ದಾಗ ನಮ್ಮ ಸಂಬಂಧಿಕರು ನನ್ನನ್ನು ನೋಡೋದಕ್ಕೆ ಬಂದುಬಿಟ್ಟು ಗಂಡನ್ನೇ ಕೊಲೆ ಮಾಡಿದವಳು ಇವಳು, ಇನ್ನು ಇವಳು ಮಗಳು ಹೇಗೋ ಅಂತ ಹೇಳಿ ನನಗೆ ಬಾಯಿಗೆ ಬಂದಾಗೆಲ್ಲ ಚುಚ್ಚಿ ಮಾತಾಡ್ತಾಯಿದ್ರು. ಅವ್ರ ಮುಂದೆ ಹೋಗಿ ನೋಡಿ ನನ್ನ ಮಗಳ ಜೀವನ ಯಾವ ರೀತಿ ಇದೆ ಅಂತ ಹೇಳಿ ನನ್ನ ಮೊಮ್ಮಗನ ಎತ್ಕೊಂಡು ಹೋಗಿ ತೋರಿಸ್ತೀನಿ, ನನ್ನ ಮಗಳು ಯಾವ ರೀತಿ ಜೀವನ ಮಾಡ್ತಾ ಇದ್ದಾಳೆ ಅನ್ನೋದನ್ನು ನಾನು ಎಲ್ರಿಗೂ ತಿಳಿಸ್ತೀನಿ ಅಂತ ಹೇಳಿಬಿಟ್ಟು ಭಾಗ್ಯಮ್ಮ ಅವರು ಹೇಳ್ತಾ ಇರ್ತಾರೆ. ಹಾಗೆ ಈ ರೀತಿ ಎಲ್ಲರೂ ಕಣ್ಣೀರು ಹಾಕ್ತಾ ಅವ್ರ ದುಃಖ
ದುಃಖವನ್ನು ಹೇಳ್ಕೊಳ್ತಾ ಇರಬೇಕಾದ್ರೆ, ಅಯ್ಯೋ ಇವಾಗ ಯಾಕೆ ಇಷ್ಟೊಂದು ಕಣ್ಣೀರು ಹಾಕ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ದೀರಾ, ಮುಂದೆ ಒಂದಿನ ಎಲ್ಲನೂ ಕೂಡ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಭೂಮಿ ನಾನು ಹೇಳಿದ್ದು ಕೇಳಿಸ್ತಲ್ವಾ, ನೀನು ಬೇಗ ಮಗು ಮಾಡ್ಕೊಳ್ತೀಯ ಅಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ, ಹೌದು ಮಾಡ್ಕೊಳ್ತೀನಿ ಅಂತ ಭೂಮಿನೂ ಕೂಡ ಹೇಳ್ತಾಳೆ. ಈ ಕಡೆ ಸಂಗೀತ ಹ್ಞೂ ಅಂತ ಕತ್ತಾಡ್ಸಿದ್ಯಾ, ಮಾಡ್ಕೋಬೇಕು ಲೇಟ್ ಮಾಡಬಾರ್ದು ಅಂತ ಹೇಳ್ತಾ ಇರಬೇಕಾದ್ರೆ, ಮಾಡ್ಕೊಳ್ತೀನಿ ಅಂತ ಭೂಮಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಹೋಗು ಭೂಮಿ, ನೀನು ಇವಾಗ ರೆಸ್ಟ್ ಮಾಡೋಗು ಅಂತ ಹೇಳಿಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಎಲ್ಲರೂ ಕೂಡ ದೇವರಿಗೆ ಕೈ ಮುಗಿದ್ಬಿಟ್ಟು ಅವ್ರವ್ರ ಪಾಡಿಗೆ ಅವರು ಹೋಗ್ತಾ ಇದ್ದರೆ, ಇನ್ನು ದೇವ್ರ ಮುಂದೆ ಭಾಗ್ಯಮ್ಮ ನಿಂತ್ಕೊಂಡು ದೇವ್ರ ಹತ್ರ ತುಂಬಾ ಗಾಢವಾಗಿ ಬೇಡ್ಕೊಳ್ತಾ ಇರ್ತಾರೆ. ಭೂಮಿನೂ ಕೂಡ ಅಜಿತ್ ರೂಮ್ಗೆ ಎಂಟ್ರಿ ಕೊಡೋದಕ್ಕೆ ಅಂತ ಬರ್ತಾರೆ. ಸಾಹೇಬ್ರನ್ನ ನಾನು ತಪ್ಪಾಗಿ ತಿಳ್ಕೊಂಡು ಅವರಿಗೆ ಕೆಟ್ಟದಾಗಿ ಮಾತಾಡಿದ್ದೀನಿ. ಇವಾಗ ಮತ್ತೆ ನಾನು ಈ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೋದವಳು ಮತ್ತು ಇದೇ ರೂಮ್ಗೆ ಬರೋ ಹಾಗಾಯ್ತಲ್ಲ ದೇವ್ರೆ ಅಂತ ಅಂದ್ಕೊಂಡು, ಏನಾದರೂ ಆಗಲಿ ನಾನಿವಾಗ ರೂಮ್ ಒಳಗೆ ಹೋಗ್ತೀನಿ ಅಂತ ರೂಮ್ ಒಳಗೆ ಬರ್ತಾಳೆ. ಆ ಕಡೆ ಈ ಕಡೆ ನೋಡಿದಾಗ ಆ ರೂಮು ಮುಂಚೆ ಹೇಗಿತ್ತೋ ಹಾಗೇ ಇರುತ್ತೆ. ಅಲ್ಲಿ ಸ್ವಲ್ಪನೂ ಕೂಡ ಬದಲಾವಣೆ ಆಗಿರೋದಿಲ್ಲ. ಇನ್ನು ಅಜಿತ್ ಮತ್ತು ಭೂಮಿ ಜೊತೆಯಾಗಿರುವಂತಹ ಫೋಟೋವನ್ನು ನೋಡಿಬಿಟ್ಟು ಭೂಮಿ, ಸಾಹೇಬರು ಈ ರೂಮನ್ನು ಸ್ವಲ್ಪನೂ ಕೂಡ ಬದಲಾಯಿಸಿಲ್ಲ, ಹೇಗಿತ್ತೋ ಹಾಗೆ ಇಟ್ಕೊಂಡಿದ್ದಾರೆ. ಇನ್ನು ಬದಲಾಯಿಸಿದರೆ ನಮ್ಮ ಮತ್ತೆ ಸುಮ್ಮನೆ ಬಿಡ್ತಾರಾ, ಗೂಸ ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವರು ಇದೇ ರೀತಿ ಇಟ್ಕೊಂಡಿದ್ದಾರೆ. ಅಲ್ಲ ನಾನು ನೋಡಿದ್ರೆ ಹಾಗೆ ಹೀಗೆ ಅಂತ ಮಾತಾಡಿ ಸಾಹೇಬ್ರಿಗೆ ನೋವು ಮಾಡಿದ್ದೀನಿ. ಇವಾಗ ಮತ್ತೆ ನಾನು ಇದೇ ರೂಮ್ಗೆ ಬರೋ ಹಾಗಾಯಿತು, ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಕೃಷ್ಣನ ಮುಂದೆ ಬಂದು ನಿಂತ್ಕೊಂಡು, ಕೃಷ್ಣ ಏನಿದು, ಪೊಲೀಸ್ ಆಗ್ತೀನಿ ಟ್ರೈನಿಂಗು ಅಂತ ಈ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ದು ನೀನೇ, ಇವಾಗ ಮತ್ತೆ ಈ ಮನೆಗೆ ಅಮ್ಮನ ನೆಪ ಇಟ್ಕೊಂಡು ಬರೋ ಹಾಗೆ ಮಾಡಿದ್ದು ನೀನೇ, ನಾನು ಇಲ್ಲಿರಬೇಕಾ ಬೇಡವಾ ಅನ್ನೋದನ್ನ ನೀನೇ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಭೂಮಿ ಕೃಷ್ಣನ್ನ ಕೇಳ್ಕೊಳ್ತಾ ಇರ್ತಾಳೆ. ನಾನು ಇದೇ ಮನೇಲಿ ಇರಬೇಕು ಅನ್ನೋ ಹಾಗಿದ್ರೆ ಬಲ್ಗಡೆಯಿಂದ ಹೂ ಪ್ರಸಾದ ಕೊಡು, ಇಲ್ಲ ಅಂತಂದರೆ ಎಡಗಡೆಯಿಂದ ಕೊಡು ಅಂತ ಹೇಳಿಬಿಟ್ಟು, ನಾನು ಏನಾದರೂ ಆಗಲಿ ಮನೆಯವರಿಗೆ ನೀನು ಈ ಮನೆಯಿಂದ ಆಚೆ ಹೋಗೋ ಅನ್ನೋ ಹಾಗಿದ್ರೆ ಎಡಗಡೆಯಿಂದ ಪ್ರಸಾದ ಕೊಡು ಅಂತ ಕೇಳ್ಕೊಳ್ತಾ ಇರಬೇಕಾದ್ರೆ, ದೇವರು ಕೂಡ ಬಲ್ಗಡೆಯಿಂದ ಹೂವನ್ನ ಉದುರಿಸುತ್ತೆ. ಅದನ್ನು ನೋಡಿಬಿಟ್ಟು ತುಂಬಾ ಖುಷಿಯಾಗಿ, ನೀನೇನೋ ಈ ಮನೇಲಿ ಇರು ಅಂತ ಹೇಳಿದೆ, ಆದರೆ ಸಾಹೇಬರು ಇದಕ್ಕೆ ಒಪ್ಕೊಳ್ತಾರ, ನನಗೆ ಎಷ್ಟು ಇವಾಗ ಅನಿವಾರ್ಯತೆ ಇದೆಯೋ ಸಾಹೇಬ್ರಿಗೂ ಕೂಡ ಅಷ್ಟೇ ಅನಿವಾರ್ಯತೆ ಇದೆ, ನೋಡೋಣ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರಿಗೆ ಏನು ಹೇಳ್ತಾರೋ ಕೇಳೋಣ ಅಂತ ಹೇಳಿಬಿಟ್ಟು ಫೋನನ್ನು ಎತ್ಕೊಂಡು ಅಜಿತ್ಗೆ ಫೋನನ್ನು ಮಾಡ್ತಾಳೆ ಭೂಮಿ. ಆಗ ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ಒಬ್ರಿಗೊಬ್ರು ಮುಖನ ನೋಡ್ಕೊಳ್ತಾ ಇರ್ತಾರೆ. ಇನ್ನು ಸತ್ಯ ನಗೋದಕ್ಕೆ ಶುರು ಮಾಡ್ತಾರೆ. ಸಾಹೇಬ್ರೆ ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾ ಇರಬೇಕಾದ್ರೆ, ಫೋನ್ ಮಾಡಿರೋ ವಿಷಯ ಏನು ಅಂತ ಹೇಳು ಅಂತ ಅಜಿತ್ ಕೇಳ್ತಾ ಇರ್ತಾರೆ. ಸಾಹೇಬ್ರೆ ಪರ್ಸ್ನಲ್ ಆಗಿ ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ, ನನ್ನ ಹತ್ರ ಪರ್ಸ್ನಲ್ ಆಗ ಅಂತ ಹೇಳ್ತಾರೆ. ಹೌದು ಸಾಹೇಬ್ರೆ, ಪರ್ಸ್ನಲ್ ಆಗಿ ಮಾತಾಡಬೇಕು ಅಂದಾಗ ಎಲ್ಲಿ ಬರಬೇಕು, ಎಲ್ಲಿ ಸಿಗ್ತೀಯಾ, ಎಷ್ಟೊತ್ತಿಗೆ ಸಿಗ್ತೀಯಾ ಅಂತ ಹೇಳಿಬಿಟ್ಟು ಅಜಿತ್ ಕೇಳ್ತಾ ಇರ್ತಾರೆ. ಹಾಗೆಯೇ ನಮ್ಮ ಮನೆ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಬರ್ತೀನಿ, ಇನ್ನು 20 ನಿಮಿಷದಲ್ಲಿ ರೆಡಿಯಾಗಿ ನಾನು ಅಲ್ಲಿಗೆ ಬರ್ತೀನಿ, ನೀವು ಕೂಡ ಅಲ್ಲಿಗೆ ಬಂದುಬಿಡಿ ಅಂತ ಈ ಕಡೆ ಭೂಮಿ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ಯಾ ಅಂತ ಬರ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಕೂಡ ಹೇಳ್ತಾರೆ. ಹಾಗೆಯೇ ಈ ಕಡೆ ಏನಕ್ಕೋಸ್ಕರ ಭೂಮಿ ನನ್ನ ಜೊತೆ ಪರ್ಸ್ನಲ್ಲಾಗಿ ಮಾತಾಡೋದಕ್ಕೆ ಕರೆದಿದ್ದಾಳೆ ಅಂತ ಅಜಿತ್ ಮತ್ತು ಭೂಮಿ ಇಬ್ಬರು ಮಧ್ಯೆ ಏನಾದರೂ ಬಾಂಡಿಂಗ್ ಬೆಳೀತಾ ಇದೆಯಾ ಅಂತ ಸತ್ಯ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಅವಳು ನಿನಗೆ ಖಂಡಿತವಾಗ್ಲೂ ಇವತ್ತು ಪ್ರಪೋಸ್ ಮಾಡೇ ಮಾಡ್ತಾಳೆ ಅಂತ ಸತ್ಯ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಅವ್ರ ಅಮ್ಮನ ಬಿಡಿಸಿದ್ದೀನಿ ಅಂತ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಅಜಿತ್ ಹೇಳ್ತಾರೆ. ನಿನ್ಗೆ ಯಾವಾಗಲೂ ಇಂಥ ಯೋಚನೆ ಬರುತ್ತೆ, ಫಸ್ಟ್ ಹೋಗಿ ಅವಳನ್ನ ಮೀಟ್ ಮಾಡು ಅಂತ ಸತ್ಯ ಹೇಳ್ತಾರೆ. ಹಾಗೆ ಏನು ನನ್ನನ್ನು ಇಲ್ಲಿ ಕರೆಸಿದ್ದು, ಯಾವ ವಿಷಯ ಮಾತಾಡೋದಕ್ಕೆ ಅಂತ ಅಜಿತ್ ಕೇಳ್ತಾ ಇರಬೇಕಾದ್ರೆ, ಸಾಹೇಬ್ರೆ ಲಕ್ಷ್ಮಕ್ಕನ ಮಾತು ಕೇಳಿಕೊಂಡು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಮ್ಮಮ್ಮನ ಬಿಡಿಸೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ ಸಾಹೇಬ್ರೆ ಅಂತ ಹೇಳ್ತಾ, ಸಾಹೇಬ್ರೆ ಕೊನೆವರೆಗೂ ನಾನು ನಿಮಗೆ ಹೆಂಡ್ತಿಯಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಹೇಬ್ರೆ, ಹೆಂಡ್ತಿಯಾಗಿ ಇರಲ್ಲ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾಳೆ. ಈ ಮಾತನ್ನು ಹೇಳ್ತಿದ್ದಾಗೇ ಅಜಿತ್ ಕೂಡ ಭೂಮಿನ ಹೇಳ್ಕೊಂಡು ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾರೆ. ಒಬ್ರನ್ನ ಒಬ್ಬರು ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಅವ್ರ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಒಳ್ಳೆ ಟೈಮೇ ಬಂದಿರೋದಿಲ್ಲ. ಇವತ್ತು ಅಜಿತ್ ಭೂಮಿನ ಹಗ್ ಮಾಡಿಕೊಂಡು ನೀನೇ ನನ್ನ ಹೆಂಡ್ತಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಮುಂದೆ ಏನಾಗುತ್ತೆ ಅನ್ನುವುದನ್ನು ತಪ್ಪದೇ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.